ಶ್ರೀಗುರುಭ್ಯೋ ನಮಃ. ನಾಲ್ಕನೇ ಅಧ್ಯಾಯದ 4ನೇ ಶ್ಲೋಕ. ಅರ್ಜುನ ಉವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತತ್ ವಿಜಾನೀಯಾಂ ತ್ವಮಾದೋ ಪ್ರೋಕ್ತವಾನಿತಿ. ಅಪರಂ ಭವತಃ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಂ ಏತತ್ ವಿಜಾನೀಯಾಂ ತ್ವಂ ಆದೌ ಪ್ರೋಕ್ತವಾನ್ ಇತಿ. ಸಹಜವಾಗಿ ಬರತಕ್ಕಂಥ ಪ್ರಶ್ನೆ. ನಾವೀಗ ಒಂದು ಪರಂಪರೆ ನೋಡಿದ್ವಿ. ಭಗವಂತ ಬ್ರಹ್ಮದೇವರು, ಅವರಿಂದ ರುದ್ರದೇವರು ಹಾಗೆ ಬೆಳ್ಕೊಂಡು ಬಂತು ಅಂತ. ಅಷ್ಟಲ್ಲದೆ ನಮಗೊಂದು ಗೊತ್ತಿರತಕ್ಕಂಥ ವಿಚಾರ, ಎಲ್ಲರ ಒಳಗೂ ಆ ಭಗವಂತನೇ ಇದ್ದು ಉಪದೇಶವನ್ನು ಕೊಡುವಂಥದ್ದು. ಸೂರ್ಯನಿಗೆ ಹೇಳದೆ ಅಂದ್ರೆ ದಕ್ಷ ಹೇಳಿದ್ದು, ದಕ್ಷನ ಒಳಗಿದ್ದು ಭಗವಂತನೇ ಉಪದೇಶವನ್ನ ಮಾಡಿದ್ದು. ದಕ್ಷನ ಒಳಗಿದ್ದಂತ ಭಗವಂತ ಬೇರೆಯಲ್ಲ, ಅರ್ಜುನನ ಮುಂದೆ ನಿಂತು ಮಾತಾಡತಕ್ಕಂಥ ಕೃಷ್ಣ ಬೇರೆ ಅಲ್ಲ. ಎಲ್ಲವೂ ಭಗವಂತನೇ, ಅದೇ ಭಗವಂತನ ರೂಪಗಳು. ಭಗವಂತನ ಯಾವುದೇ ರೂಪಗಳಿಗೂ ಕೂಡ ಭೇದ ಎಂಬುವಂಥದ್ದು, ವ್ಯತ್ಯಾಸ ಎಂಬುವಂಥದ್ದು ಇಲ್ಲ ಅನ್ನೋದು ಗೊತ್ತು. ಆದ್ರೆ ಎಲ್ಲರಿಗೂ ಈ ವಿಚಾರ ಗೊತ್ತಿಲ್ಲ. ಅದನ್ನು ಗೊತ್ತು ಮಾಡಿಸ್ಲಿಕ್ಕೋಸ್ಕರ ಅರ್ಜುನ ಪ್ರಶ್ನೆ ಮಾಡುವಂಥದ್ದು. ಯಾಕಂದ್ರೆ ಒಂದು ಜ್ಞಾನಿಗಳಲ್ಲಿ ಒಂದು ಕ್ರಮ, ಅವರಿಗೆ ಗೊತ್ತಿರುತ್ತೆ, ಗೊತ್ತಿದ್ರೂ ಕೂಡ ಜಗತ್ತಿಗೆ ಗೊತ್ತು ಮಾಡ್ಲಿಕ್ಕೋಸ್ಕರವಾಗಿ ಪ್ರಶ್ನೆ ಮಾಡ್ತಾರೆ. ಈಗ ಕೃಷ್ಣ ಅನ್ನೋನೊಬ್ಬ ಸಾಮಾನ್ಯ ವ್ಯಕ್ತಿ, ಅರ್ಜುನನ ಸಾರಥಿ ಅಂತ ಯಾರು ತಿಳ್ಕೊಂಡಿರ್ತಾರೋ ಅವರ ಪ್ರಕಾರವಾಗಿ ಕೃಷ್ಣನ ಮಾತು, ಕೃಷ್ಣ ಸುಳ್ಳು ಹೇಳ್ತಿದ್ದಾನೆ ಅನ್ಸುತ್ತೆ. ಯಾಕೆ? ಕೃಷ್ಣ ಏನ್ ಹೇಳ್ದ ಹಿಂದೆ? ಇಮಂ ವಿವಸ್ವತೆ ಪ್ರೋಕ್ತವಾನ್ ಅಹಂ, ನಾನ್ ಹೇಳ್ದೆ ಅಂತ ಕೃಷ್ಣ ಹೇಳ್ದ. ಅದೇಕ್ ಸಾಧ್ಯ? ಆ ವಿವಸ್ವಾನ್ ಇದ್ದಂತಹ ಸಂದರ್ಭ ಇದು ಸುಮಾರು ತ್ರೇತಾಯುಗ ಅಥವಾ ಅದಕ್ಕಿಂತ ಹಿಂದೆ. ಅವನು ಕೃತಯುಗದ ವ್ಯಕ್ತಿ, ಒಬ್ಬ ವ್ಯಕ್ತಿ ವಿವಸ್ವಾನ. ನೀನು ದ್ವಾಪರ ಯುಗದ ಕೊನೆಯಲ್ಲಿ ಇರತಕ್ಕಂಥವನು ಕೃಷ್ಣ ಪರಮಾತ್ಮ ನೀನು. ಅದೇಕ್ ಸಾಧ್ಯ? ನಾನು ನನಗಿಂತ ಮೊದಲು ಹುಟ್ಟಿದ ನನ್ನ ಮುತ್ತಜ್ಜನಿಗೆ ಏನಾದ್ರೂ ಹೇಳಲಿಕ್ಕಾಗತ್ತೆ? ಯಾಕಂದ್ರೆ ನಾನು ಹುಟ್ಟುವಾಗ ನನ್ನ ಮುತ್ತಜ್ಜ ಇರಲೇ ಇಲ್ಲ. ಅಂದಮೇಲೆ ನಾನೇ ಅವರಿಗೆ ಪಾಠ ಮಾಡಿದ್ದು, ನಾನೇ ಅವರಿಗೆಲ್ಲ ಉಪದೇಶ ಕೊಟ್ಟಿದ್ದು, ಅದು ತಪ್ಪಾಗಲ್ವಾ? ಏನ್ ಕೃಷ್ಣ ನೀನು ಹೀಗೆ ಹೇಳ್ತಿದ್ಯಾ? ಅಹಂ ವಿವಸ್ವಾನ, ನಾನು ವಿವಸ್ವಂತನಿಗೆ ಹೇಳ್ದೆ, ವಿವಸ್ವತೆ ಅಹಂ ಪ್ರಾಹ ಅಂತ ಹೇಗೆ ಹೇಳ್ತಾ ಇದೀಯ ನೀನು ಅನ್ನೋ ಪ್ರಶ್ನೆ. ವಸ್ತುತಃ ಅರ್ಜುನಿಗೆ ಗೊತ್ತು, ಆ ವಿವಸ್ವಂತನಿಗೆ ಉಪದೇಶ ಮಾಡಿರ್ತಕ್ಕಂಥ ದಕ್ಷಿಣ ಒಳಗಿರತಕ್ಕಂಥ ಭಗವಂತನು ತನ್ನ ಮುಂದೆ ಇರತಕ್ಕಂಥ ಕೃಷ್ಣನು ಒಂದೇ ಅಂತ ಗೊತ್ತು. ಆದರೆ ಸಾಮಾನ್ಯ ಜನರ ಮನಸ್ಸಿನಲ್ಲಿ ಹುಟ್ಟುವಂತ ಪ್ರಶ್ನೆಯನ್ನ ಅರ್ಜುನ ಇಲ್ಲಿ ಕೇಳ್ತಾ ಇದ್ದಾನೆ. ಹೇಗ್ ಸಾಧ್ಯ ಇದು ಅಂತ ಪ್ರಶ್ನೆ ಮಾಡಿಕೊಂಡು, ಕಥಂ ಅಂತ ಪ್ರಶ್ನೆ ಇದೆ. ಅಪರಂ ಭವತಃ ಜನ್ಮ, ನಿನ್ನ ಜನ್ಮ ಅಪರ. ಅಪರ ಅಂದ್ರೆ ಇತ್ತೀಚೆಗಾಗಿತ್ತು, ನೀನು ನನ್ನ ಸಮಕಾಲೀನ. ಪರಂ ಜನ್ಮ ವಿವಸ್ವತಃ, ವಿವಸ್ವತನ ಜನ್ಮ ಅವನು ಪರ, ತುಂಬಾ ಹಿಂದಿನವನು ವಿವಸ್ವಾನು, ಬಹಳ ಹಿಂದಿನವನು ವಿವಸ್ವಾನು. ನೀನು ಅಪರ, ಇತ್ತೀಚೆಗೆ ನನ್ನ ಸಮಕಾಲದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ನೀನು. ಕಥಮೇತತ್ ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ನೀನೇ ಮೊದಲಿಗೆ ಆ ವಿವಸ್ವಂತನಿಗೆ ಹೇಳಿದ್ದೀಯಾ ಎಂಬತಕ್ಕಂಥ ವಿಚಾರವನ್ನ ಕಥಂ ವಿಜಾನೀಯಾಂ, ನಾನು ಹೇಗ್ ತಿಳ್ಕೊಳ್ಳಿ? ಇದನ್ನ ಹೇಗ್ ಮನದಟ್ಟು ಮಾಡ್ಕೊಳ್ಳಿ? ತಿಳ್ಕೊಳ್ಳಿ ಅಂದ್ರೆ ನೀನ್ ಹೇಳಿದ್ದು ನನಗೆ ಅರ್ಥ ಆಯ್ತು, ಆದ್ರೆ ಅದನ್ನ ಮನದಟ್ಟಾಗಬೇಕು, ಹೌದು ಅಂತ ಅನ್ನಿಸ್ಬೇಕಲ್ವಾ? ಯಾಕಂದ್ರೆ ಹೇಳೋದು ಏನ್ ಬೇಕಾದ್ರೂ ಹೇಳ್ಬಿಡ್ಬೋದು, ಆ ಹೇಳಿದ್ದು ಹೌದು ಅಂತ ಅನ್ಸ್ಬೇಕಲ್ವಾ? ಕೃಷ್ಣನೇ ಸೂರ್ಯನಿಗೆ ಉಪದೇಶವನ್ನ ಮಾಡಿರ್ತಕ್ಕಂಥದ್ದು ಅನ್ನೋದು ತಿಳಿಲಿಕ್ಕೆ ಹೇಗ್ ಸಾಧ್ಯ ಅನ್ನೋದು ಇಲ್ಲಿ ಬಂದಿರತಕ್ಕಂತಹ ಒಂದು ಪ್ರಶ್ನೆ. ಇಲ್ಲಿ ಸ್ವಲ್ಪ ಮ್ಯೂಟ್ ಆಗಿತ್ತು. ಹೀಗೆ ಪ್ರಶ್ನೆಯನ್ನ ಮಾಡ್ತಾ ಇರತಕ್ಕಂಥದ್ದು. ಕಥಮೇತತ್ ವಿಜಾನೀಯಾಂ, ಅಹಂ ಕಥಂ ಜಾನೀಯಾಂ, ನಾನು ಯಾವ ರೀತಿಯಲ್ಲಿ ಇದನ್ನ ತಿಳಿದುಕೊಳ್ಳಿ? ಯಾಕಂದ್ರೆ ನೀನು ಹೇಳಿದ್ ನಂಗೆ ಮನದಟ್ಟಾಗ್ಬೇಕಲ್ವಾ? ಹಾಗಾಗಿ ನನಗೆ ಮನದಟ್ಟಾಗುವಂತೆ ನೀನು ಸರಿಯಾಗಿ ನಿರೂಪಣೆಯನ್ನ ಮಾಡು ಎಂಬತಕ್ಕಂಥ ವಿಚಾರವನ್ನ ಕೃಷ್ಣನ ಮುಂದೆ ಇಲ್ಲಿ ಹೇಳ್ತಾ ಇರುವಂತದ್ದು. ಅನ್ವಯಾರ್ಥ ನೋಡ್ಕೊಳ್ಳಿ.
ಭವತಃ ನಿನ್ನ ಜನ್ಮ ಜನ್ಮವು ಅಪರಂ ಅಪರಂ ಅಂತ ಹೇಳಿದ್ರೆ ಇತ್ತೀಚೆಗೆ ಆಗಿರತಕ್ಕಂಥದ್ದು. ವಿವಸ್ವತಃ ಸೂರ್ಯನ ಜನ್ಮ ಜನ್ಮವು ಪರಂ ತುಂಬಾ ಹಿಂದೆ ಆಗಿರ್ತಕ್ಕಂಥದ್ದು, ತುಂಬಾ ಹಿಂದೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಅಹಂ ನಾನು, ತ್ವಂ ಆದು ನೀನೇ, ತ್ವಂ ನೀನು, ಆದು ಮೊದಲಿಗೆ, ಪ್ರೋಕ್ತವಾನ್ ಹೇಳಿರುವವನು ಎಂಬುದಾಗಿ, ಕಥಂ ಯಾವ ರೀತಿಯಲ್ಲಿ, ಏತತ್ ವಿಜಾನೀಯಾಂ ಈ ವಿಚಾರವನ್ನ ತಿಳಿದುಕೊಂಡೇನು. ಏತತ್ ಈ ವಿಚಾರ, ನೀನೇ ಮೊದಲಿಗೆ ಸೂರ್ಯನಿಗೆ ಉಪದೇಶವನ್ನ ಮಾಡಿದ್ದು ಅನ್ನೋದನ್ನ ಹೇಗೆ ತಿಳ್ಕೊಳ್ಳಿಕ್ ಸಾಧ್ಯ? ಇತ್ತೀಚೆಗೆ ಹುಟ್ಟಿರತಕ್ಕಂಥ ನೀನು ತುಂಬಾ ಹಿಂದೆ ಹುಟ್ಟಿರತಕ್ಕಂಥ ಸೂರ್ಯನಿಗೆ ಉಪದೇಶ ಮಾಡ್ಲಿಕ್ಕೆ ಹೇಗ್ ಸಾಧ್ಯ? ಇಲ್ಲಿ ವಿಜಾನೀಯಾಂ ಅನ್ನೋದು ಜ್ಞಾ ಅವಬೋಧನೆ ಅಂತ ಒಂದು ಧಾತು, ಅದರ ವಿಧಿಲಿಂಗ್ಲಕಾರ. ಜಾನೀಯಾತ ಜಾನೀಯಾತಾಂ ಜಾನೀಯು, ಜಾನೀಯಾಹ ಜಾನೀಯಾತಂ ಜಾನೀಯಾತ, ಜಾನೀಯಾಂ ಜಾನೀಯಾಮ ಜಾನೀಯಾಮ, ವಿಜಾನೀಯಾಂ ವಿಶೇಷವಾಗಿ ನಾನು ಹೇಗೆ ತಿಳ್ಕೊಳ್ಳಿ, ಅದು ಹೇಗೆ ಸಾಧ್ಯ? ಈ ಪ್ರಶ್ನೆ ವಸ್ತುತಃ ಅರ್ಜುನನ ಪ್ರಶ್ನೆ ಅಲ್ಲ. ಅರ್ಜುನನಿಗೆ ಕೃಷ್ಣ ಅಂದ್ರೆ ಸಾಕ್ಷಾತ್ ಭಗವಂತ ಅನ್ನೋದು ಗೊತ್ತು. ಭಗವಂತನ ಯಾವ ರೂಪಗಳಿಗೂ, ರಾಮ ಕೃಷ್ಣ ಮೊದಲಾದ ರೂಪಗಳಿಗೆ ಭೇದ ಇಲ್ಲ, ಎಲ್ಲವೂ ಒಂದೇ ಅನ್ನೋದು ಗೊತ್ತು. ಆದರೆ ಸಾಮಾನ್ಯ ಜನರ ಮನಸ್ಸಿನಲ್ಲಿ ಬರತಕ್ಕಂಥ ಒಂದು ಪ್ರಶ್ನೆಯನ್ನ ತಾನು ಮಾಡಿಕೊಂಡು ಈ ಕೃಷ್ಣನ ಮುಂದೆ ನಿವೇದನೆಯನ್ನ ಮಾಡ್ತಾ ಇದ್ದಾನೆ. ಅರ್ಜುನ ಉವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತತ್ ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಶ್ರೀಕೃಷ್ಣಾರ್ಪಣಮಸ್ತು.